ದಿನಾಂಕ 17/2/2026 ಜಿಲ್ಲಾ ಪಂಚಾಯಿತಿ 36 ಪುಟಗಳ ಭ್ರಷ್ಟಾಚಾರದ ದಾಖಲೆಗಳು ಸಲ್ಲಿಸಲಾಗಿದೆ. ಬಾಲ್ಕಿ ತಾಲೂಕಿನ ಎಣಕೂರ ಗ್ರಾಮ ಪಂಚಾಯಿತಿಯಲ್ಲಿ 2023-24 ಮತ್ತು 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ ಕುಡಿಯುವ ನೀರು, ಸಿಟಿ ಲೈಟ್, ಚರಂಡಿ, ಬ್ಲೀಚಿಂಗ್ ಪೌಡರ್, ಬೋರ್ವೆಲ್ ರಿಪೇರಿ ಇತ್ಯಾದಿ ಕಾಮಗಾರಿಗಳ ಹಣವನ್ನ ತುಕಾರಾಂ ವೈಜನಾಥ್ ಇವರನ್ನ ಟೆಂಡರ್ ಮಾಡಿ ಜಮೆ ಮಾಡಿರುತ್ತಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆನಂದ್ ಎಣಕೂರ ಇವರು ಅವ್ಯವಹಾರ ಮಾಡಿರುತ್ತಾರೆ ಎಂದು ದೂರುದಾರರಾದ ಭೀಮರೆಡ್ಡಿ ಶಿವರಾಯ ಅವರು ಕಚೇರಿಗೆ ದೂರು ಸಲ್ಲಿಸಿರುತ್ತಾರೆ. ತದನಂತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರು ಸದರಿ ವಿಷಯದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ವರದಿಯನ್ನ 1 ವಾರದೊಳಗೆ ಕಚೇರಿಗೆ ಸಲ್ಲಿಸಬೇಕೆಂದು ದಿನಾಂಕ 3/3/2026 ಸೂಚಿಸಿರುತ್ತಾರೆ. ಆದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬಾಲ್ಕಿ ಸೂರ್ಯಕಾಂತ್ ಬಿರಾದಾರ್ ಅವರು ನಿರ್ಲಕ್ಷ್ಯ ತೋರಿರುತ್ತಾರೆಂದು ಎಷ್ಟು ಪಾಲು ಇದೆ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಈಗಲಾದರೂ ಜಿಲ್ಲಾ ಪಂಚಾಯತ್ ರಾಜ್ಯದ ಬೇರೆ ಜಿಲ್ಲೆಯಿಂದ ತನಿಖೆಗೆ ಆದೇಶ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಲೋಕಾಯುಕ್ತಕ್ಕೆ ಕೋರ್ಟ್ ಮೊರೆ ಹೋಗಬೇಕಾಗುತ್ತದೆ. ಮಾಧ್ಯಮದ ಮುಖಾಂತರ ಮತ್ತು ಪೇಪರ್ ಪ್ರಕಟಣೆಯ ಮುಖಾಂತರ ದೂರಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ಬಾಲ್ಕಿ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಮತ್ತೆ ಮಾರ್ಚ್ 3ನೇ ತಾರೀಕು ಆದೇಶ ಆಗಿರುತ್ತೆ, ಜಿಲ್ಲಾ ಪಂಚಾಯತ್ ಇಂದ ಆದೇಶ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖ ಬಾಲ್ಕಿ ತಾಲೂಕಿನ ಎಣಕೂರು ಗ್ರಾಮ ಪಂಚಾಯತ್ 2023-24-24-25 ಸಾಲಿನ ಹಣಕಾಸಿನ ಯೋಜನೆಯಲ್ಲಿ ಕುಡಿಯುವ ನೀರು ಮತ್ತು ಸಿಟಿ ಲೈಟ್, ಚರಂಡಿ, ಬ್ಲೀಚಿಂಗ್ ಪೌಡರ್, ಬೋರ್ವೆಲ್ ರಿಪೇರಿ ಕಾಮಗಾರಿಗೆ ಹಣ ಶ್ರೀ ತುಕಾರಾಂ ವೈಜನಾಥ್ ಟೆಂಡರ್ ಅವ್ರಿಗೆ ಮಾತ್ರ ಜಮಾ ಮಾಡಿದ್ದಾರೆ. ಸೊ ಜಿಲ್ಲಾ ಪಂಚಾಯತ್ ಸಲ್ಲಿಸಿದಾಗ ಜಿಲ್ಲಾ ಪಂಚಾಯತ್ ವರದಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಸರದಿ ವಿಷಯದ ಬಗ್ಗೆ ಕೂಲಂಕುಷವಾಗಿ ವರದಿ ಸಲ್ಲಿಸಿ 1 ವಾರದ ಒಳಗೆ ಈ ಕಚೇರಿಗೆ ಮೂಲಕ ಸೂಚಿಸಿದೆ. 1 ವಾರದ ಕಚೇರಿಗೆ ವರದಿ ಸಲ್ಲಿಸಿ ಅಂತ ಹೇಳಿ ಬಾಲ್ಕಿ ತಾಲೂಕಿನ ಇಒ ಅವರಿಗೆ ಕಳಿಸಿದ್ದಾರೆ. ಕಳಿಸಿ 2.5 ತಿಂಗಳಾಗ್ತದೆ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಯಾರು ಅಂತಂದ್ರೆ ಬಾಲ್ಕಿ ತಾಲೂಕಿನ ಸೂರ್ಯಕಾಂತ್ ಬಿರಾದಾರ್ ಅವರು, ಇಒ ಅವರು ಎನ್ಕ್ವೈರಿ ಮಾಡ್ತಾ ಇಲ್ಲ. ಮತ್ತೆ ಇದು ಎನ್ಕ್ವೈರಿ ಬಂದು 2.5 ತಿಂಗಳಾಯ್ತು. ನಾನು ಪದೇ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ, ಸರ್ ಎನ್ಕ್ವೈರಿ ಮಾಡಿ ಅಂತಂದ್ರೆ ಮಾಡ್ತೀನಿ ಅಂತ. ಇವಾಗ 15-20 ದಿವಸದಿಂದ ಏನು ಸ್ವಭಾವ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ಬಾಲ್ಕಿ ತಾಲೂಕಿನ ನೀರಿನ ಸಮಸ್ಯೆ ನಡೀತಾ ಇದೆ, ಸೊ ಅದರಲ್ಲಿ ಬಿಸಿ ಇದೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಎದರಲ್ಲಿದ್ರು, ಅದಕ್ಕಿಂತ ಮುಂಚೆ ಯಾಕೆ ಮಾಡಿಲ್ಲ? ಈಗ ನೀರಿನ ಸ್ವಭಾವ ಹೇಳ್ತಾ ಇದಾರೆ. ಮತ್ತೆ ನಾನು ಜಿಲ್ಲಾ ಪಂಚಾಯತ್ಗೆ ನನ್ನಿಂದ ವರದಿ ಮಾಡಕ್ಕಾಗಲ್ಲ, ನಾನು ಎನ್ಕ್ವೈರಿ ಮಾಡಕ್ಕಾಗಲ್ಲ, ಬರೀತೀನಿ ಅಂತ ಹೇಳ್ತಾ ಇದಾರೆ. ಸೊ ಇಷ್ಟು ದಿವಸ ಯಾಕೆ ಸುಮ್ಮನಾದ್ರು? ಇದ್ರ ಹಿಂದೆ ಇರುವ ಏನಿದೆ ಕಾರಣ ಗಪ್ಪುಡಿಯಕ್ಕೆ? ಸೊ ಹೀಗಾಗಿ ಜಿಲ್ಲಾ ಪಂಚಾಯತ್ ಕೂಡ ಒಂದು ಆದೇಶ ಮಾಡ್ಲಿಕ್ಕೆ ಖಂಡಿತವಾಗಿ ಇವರ ಮೇಲೂ ಕೂಡ ತನಿಖೆ ಆಗ್ಲಿ. ಯಾಕೆಂದ್ರೆ ಇವ್ರು ತನಿಖೆಗೆ ಹಿಂದೇಟ್ ಹಾಕ್ತಾ ಇದ್ರೆ ನಮಗೂ ಕೂಡ ಸಂಶಯ ಬರ್ತಾ ಇದೆ, ಈ ಭ್ರಷ್ಟಾಚಾರದಲ್ಲಿ ಕೈವಾಡ ಇದೆಯಾ ಅಂತ ಒಂದು ಅನುಮಾನ ಇದೆ ನಮಗೆ. ಸೊ ಹೀಗಾಗಿ ಜಿಲ್ಲಾ ಪಂಚಾಯತ್ ಇಂದ ಒಂದು ಟೀಮ್ ಅನ್ನು ರೆಡಿ ಮಾಡಿ ಆದಷ್ಟು ಬೇಗನೆ ವರದಿ ಇದು ಮಾಡ್ಬೇಕಂತ ನಮ್ಮ ಒಂದು ಮನವಿ ಇದೆ. ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ತಾಲೂಕಾ ಪಂಚಾಯತ್ ಇವರ ವಿರುದ್ಧ ಮತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿ ವಿರುದ್ಧ ಕೋರ್ಟ್ ಅಲ್ಲಿ ನಾನು ಅಪೀಲ್ ಹಾಕ್ಬೇಕಾಗುತ್ತೆ ಹೇಳಿ ನಾನು ಹೇಳೋಣ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7674744747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.